My name is Ashwan. Today is 15th August. We are celebrating Independence Day. I wish you all a very happy Independence Day. Independence Day is a national festival of India. We got freedom on this day. We remember our freedom fighters on this day. I am proud to be an Indian. I love my country very much. Jai Hind, Jai Bharat. Thank you. Good morning, everyone. Good morning, everyone. My name is Sri Raksha. Today is 15 August. We are celebrating Independence Day. It's a national festival. Thank you. Happy Independence Day to all. Good morning, everyone. My name is Ashita. Today is 15th August, and I wish you all a happy Independence Day. India crashed to the arms in 1947. It is a national festival of India. I love my country very much. Good morning. My name is Yashaswini. Happy Independence Day to all. Thank you. Good morning, everyone. My name is Vian. Today is 15th August. We are celebrating Happy Independence Day. I wish you all a very happy Independence Day. We got freedom on this day. Happy Independence Day is a national festival of India. I love my country very much. Jai Hind, Jai Bharat. My name is Ganika. Today is 15th August. Celebrating Independence Day. I wish you all a very happy Independence Day. Jai Hind, Jai Bharat. Thank you. Good morning, everyone. My name is Vaishnavi. I am standing in UKG class. Today is 15th August. I love my country. We are celebrating Independence Day. I wish you all a Independence Day. Independence Day is a national festival of India. Thank you. Jai Hind, Jai Bharat. Students, I am studying in first standard. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇಲ್ಲಿ ಸೇರಿರುವ ನನ್ನ ಗುರುಗಳಿಗೆ ಮತ್ತು ಸ್ನೇಹಿತರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. 1947 ಆಗಸ್ಟ್ 15ರಂದು ಭಾರತ ದೇಶಕ್ಕೆ ಬಂದಿದ್ದು ನಾನು ಭಾರತೀಯನಾಗಿದ್ದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಇಷ್ಟು ಮಾಡಲು ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು.
ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್. We are celebrating Independence Day. Thank you all. ಜೈ ಹಿಂದ್, ಜೈ ಭಾರತ್. ಭಾಷೆಗಳು. ನನ್ನ ಹೆಸರು ಚೇತನ್. 1ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ಇಂದು ನಮಗೆ ಸ್ವತಂತ್ರ ಸಿಕ್ಕಂತ ಪುಣ್ಯ ದಿನವಾಗಿದೆ. ನಮ್ಮ ಭಾರತ ದೇಶಕ್ಕೆ 1947 ಆಗಸ್ಟ್ 15ರಂದು ಸ್ವತಂತ್ರ ಸಿಕ್ಕಿತು. ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಮತ್ತೊಮ್ಮೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. अतिथिगण, शिक्षकगण, अभिभावकगण और मेरे प्यारे साथियों, आज हम सभी यहाँ स्वतंत्र दिवस के पावन अवसर पर एकत्रित हुए हैं। यह दिन हमारे देश के लिए गर्व और उत्साह का प्रतीक है। 15 अगस्त केवल तिरंगा फहराने के दिन नहीं, बिल्कुल हमारे उन सभी वीरों की दिन दिलाने वाला दिन है जिन्होंने अपने प्राणों की आहुति देकर हमें आज दिन इस आयोजन के माध्यम से हम देशभक्ति की भावना और मजबूत करें। जय हिंद, जय भारत. ಶುಭೋದಯ. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಮೇಘನಾ. ಆತ್ಮೀಯರೇ, ಇಂದು ನಾವು ನಮ್ಮ ದೇಶದ 79ನೇ ಸ್ವತಂತ್ರ ದಿನಾಚರಣೆಯನ್ನು ಆಚರಿಸುತ್ತಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸ್ವತಂತ್ರಕ್ಕಾಗಿ ಹೋರಾಡುತ್ತಿದ್ದ ಮಹಾನ್ ಹೋರಾಟಗಾರರನ್ನು ನೆನಪಿಸುವ ಸಮಯ ಬಂದಿದೆ. ಸ್ವತಂತ್ರ ದಿನಾಚರಣೆ ಇಂದು ಸ್ವತಂತ್ರ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನ ಸಂಕೇತವಾಗಿದೆ ಎಂದು ತಿಳಿಸುತ್ತಾ ನನ್ನ ಪುಟ್ಟ ಭಾಷಣೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಎಲ್ಲರೂ ಸ್ವಾತಂತ್ರ್ಯ ದಿನವನ್ನು ಆಚರಿಸುತ್ತಿದ್ದೇವೆ ಹಾಗೂ ಎಲ್ಲರಿಗೂ ಸ್ವಾತಂತ್ರ್ಯ ದಿನದ ಶುಭಾಶಯಗಳು. ನಮ್ಮ ಭಾರತ ದೇಶಕ್ಕೆ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯ ಸಿಕ್ಕಿತು. ಇಂದು ನಾವು ನಮ್ಮ ಸ್ವಾತಂತ್ರ್ಯವನ್ನು ಹೋರಾಟಗಾರರನ್ನು ಸ್ಮರಿಸುತ್ತೇವೆ ಎಂದು ಹೇಳುತ್ತಾ ನನ್ನ ಚಿಕ್ಕ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು. ಬೆಳಗಿನ ಶುಭೋದಯ. ನನ್ನ ಹೆಸರು ಅನ್ವಿತಾ. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಎಲ್ಲರಿಗೂ ಮುಖ್ಯ ಅತಿಥಿಗಳೇ, ನಮ್ಮ ಶಾಲೆಯ ಮುಖ್ಯ ಗುರುಗಳೇ ಹಾಗೂ ನನ್ನ ಪ್ರೀತಿಯ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಮಹಾತ್ಮ ಗಾಂಧೀಜಿ, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್ ಸೇರಿದಂತೆ ಸಾವಿರಾರು ದೇಶಭಕ್ತರು ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ. ಅವರ ತ್ಯಾಗವನ್ನು ನಾವು ಎಂದಿಗೂ ಮರೆಯಬಾರದು. ಭಾರತವು ವಿವಿಧ ಭಾಷೆಗಳು, ಧರ್ಮಗಳು, ಸಂಸ್ಕೃತಿಗಳು, ಸಂಪ್ರದಾಯಗಳನ್ನು ಹೊಂದಿರುವ ದೇಶವಾಗಿದೆ. ಆದರೂ ನಾವು ಎಲ್ಲರೂ ಭಾರತೀಯರು ಎಂಬ ಹೆಮ್ಮೆಯಿಂದ ಒಂದಾಗಿ ಬದುಕುತ್ತಿದ್ದೇವೆ. ಏಕತೆಯಲ್ಲಿ ಅನೇಕತೆ ಎಂಬುದು ನಮ್ಮ ದೇಶದ ಹೆಗ್ಗಳಿಕೆಯಾಗಿದೆ ಎಂದು ಹೇಳುತ್ತಾ ನನ್ನ ಈ ಪುಟ್ಟ ಭಾಷಣೆಯನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. Everyone, my name is Bhavana. I am studying in 3rd standard. On Independence Day, I want to share a new thought. A strong nation is built not only by big words but by small daily action. When we do not waste water, perfect plants and animals follow rules. Thank you.
ಬರಲಿಲ್ಲ. ಈ ಎಲ್ಲ ವಿದ್ಯಾರ್ಥಿಗಳು ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಆಡಳಿತ ಮಂಡಳಿ ಹಾಗೂ ಪೋಷಕರು ಎಲ್ಲರಿಗೂ ಕೂಡ ಆ ವಿದ್ಯಾರ್ಥಿಗಳನ್ನ ಸನ್ಮಾನಿಸಬೇಕಾಗಿ ಅವರೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಧನ್ಯವಾದ. ತಾಯಿಯ ಸ್ಥಾನಕ್ಕೆ ಬಂದು ತಾಯಿಗೆ ಚೆನ್ನಷ್ಟು ಸೊಕ್ಕೆ ನಾನಿನಗ ಇಲ್ಲಿ ಕಟ್ಟಡಿಯ ಮಾಡೋದಕ್ಕಾರ ಇರೋದು ನಮಗ ನಿಮಗಲ್ಲ. ಹೇಟಕ್ರೆ ಕನ್ನಡಿಗ ಮಾನ್ಭಿಮಾನ ನಿನ್ನಂತ ಕಜ್ಜಿನಾಗೇನ್ ಗೊತ್ತೈತೆ. ಕೆಚ್ಚದ ಕಲಿಗಳ ಬೀಳೈತೆ, ಅಂಜಿಕೆ ಮುದರಿನ ನಾಡೈತೆ. ಕಿತ್ತೂರು ದೇಶಾಭಿಮಾನದ ಸ್ವಾಭಿಮಾನದ ಗೂಡೈತೆ. ಇಂಥ ನಾಡ್ಗ ನೀನು ಜೀವ ಭಯ ತೋರಿಸ್ತಿ. ಬದುಕು ಆಸೆ ನಿಮಗಿದ್ದಂಗಿಲ್ಲ, ನಿಮ್ಮನ್ನೊಳಿಸೋ ಆಸೆ ನನಗೂ ಇಲ್ಲ. ಗುರುದೇವ ಹೆತ್ತ ತಾಯಿ ಕತ್ತನ್ನು ಇಸಿಗಿ ವಂಚನೆ ಮಾಡು. ಇಂಥ ಮಂಡ್ಯನ ಮಕ್ಕಳು ಮಾತು ಕೇಳಿ ಕೊಡಕ್ ಶೆಂಡಲ್ರಿ. ಕಿತ್ತೂರು ರಾಣಿ ಚೆನ್ನವ್ವನ ಬಂಟೆ ಇದ್ದೀನ್ರಿ. ಅಪ್ಪನ ಕೊಡ್ತಾರೆ ಕಾದಿಕ್ಕಿ ಜಳ ತಿಂದ್ರೆ ಕೆಂಪೋತಿ ತರಗಣ್ಣ ಹಡ್ಡಡ್ಡ ಹಾಕ್ಸಿರಾಗ್ತೀನಿ. ಹರರವಾದೇವ. ನನ್ನ ಹೆಸರು ಇಂದಿರಾ ಗಾಂಧಿ. ನಾನು ಭಾರತದ ಮೊದಲ ಓಬವ್ವ ಹೈದರಾಲಿಯ ಸೈನ್ಯವು ಮುತ್ತಿಗೆ ಹಾಕಿದೆ. ರಣಕಹಳೆಯನ್ನು ಊದಿರಿ ಜೈದುರಿಗೆ. ಬಂದಂತಹ ವಿದ್ಯಾರ್ಥಿಗಳಿಗೆ ತುಂಬ ಧನ್ಯವಾದಗಳು. ಕಪ್ಪ ಕೊಡಬೇಕೆ ಕಪ್ಪ, ನಿಮಗೇಕೆ ಕೊಡಬೇಕು ಕಪ್ಪ? ಯಾರನ್ನು ಕೇಳುತ್ತಿದ್ದರೆ ಕಪ್ಪ ಕೊಡಲು ಯಾತಕ್ಕೆ ಕೇಳುತ್ತಿದ್ದರೆ? ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಹುಟ್ಟಿರಾ, ಬಿತ್ತೀರಾ, ಬೆಳೆದೀರಾ, ನೀರು ಹಾಯಿಸಿ ದಾಟಿ ನೆಟ್ಟೀರಾ, ದಣಿದವರಿಗೆ ಅಂಬಲಿ ಕಳಿಸಿ ಕೊಟ್ಟಿರಾ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೆ, ನೆಂಟರೆ, ಇಷ್ಟರೆ, ದಾಯಾದಿಗಳೇ, ನಿಮಗೇಕೆ ಕೊಡಬೇಕು ಕಪ್ಪ? ಭಾರತವನ್ನು ಬಿಟ್ಟುತ್ತದೆ, ಇಲ್ಲದಿದ್ದರೆ ಕಿತ್ತೂರಿನ ರಾಣಿಯ ಎದುರು ಕಪ್ಪ ಕೇಳುವವರ ನಾಲಿಗೆ ಸಿಹಿ ಹೋಯಿತು. ಹೋಗಿ ಪ್ರಾಣವನ್ನು ಉಳಿಸಿಕೊಳ್ಳಿರಿ. ಜೈ ಹಿಂದ್, ಜೈ ಭಾರತ್. ನನ್ನ ಹೆಸರು ಒಣಕೆ ಗುಬ್ಬ. ಹೈದರಾಲಿ ಸೈನಿಕರು ದುರ್ಗಕೋಟೆಗೆ ಮುಕ್ತಿ ಹಾಕಿದ್ದಾರೆ. ಹೋಗಿ ರಣಕಹಳೆಯನ್ನು ಊದಿ. ಹರ ಹರ ಮಹಾದೇವ್, ಹರ ಹರ ಮಹಾದೇವ್, ಹರ ಹರ ಮಹಾದೇವ್. ಥ್ಯಾಂಕ್ ಯು. ಮುಕ್ತಬಾಯಿ ತಾಯಿಯ ಸ್ಥಳಕ್ಕೆ ಬಂದು ತಾಯಿಗೆ ಎತ್ತರ ನೀಡುವಷ್ಟು ಸೊಕ್ಕೆನೆ ನಿನ್ನೆ. ಇಲ್ಲಿ ಕಟ್ಟಡ ಮಾಡುವುದು ಅಧಿಕಾರ ಇರುವುದು ನಮಗ ನಿಮಗಲ್ಲ. ಎತ್ತಕ್ಕರ ಕನ್ನಡಿಗರ ಮಾನ ಅಭಿಮಾನ ಸ್ವಾಭಿಮಾನದ ನಿನ್ನಂತ ಕೊಚ್ಚನಿಗೆ ಏನು ಗೊತ್ತೈತೆ? ಇದು ಕೆತ್ತದ ಕುಡಿಗಳ ಬೀಡೈತಿ. ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ. ಇಂಥ ನಾಡಾಗ ನೀ ಜೀವ ಭಯ ತೋರಿಸ್ತೀಯಾ? ಬದುಕುವ ಆಸೆ ನಿಮಗಿಲ್ಲ, ನಿಮ್ಮನ್ನು ಉಳಿಸುವ ಆಸೆ ನನಗೂ ಇಲ್ಲ. ಥ್ಯಾಂಕ್ ಯು. ಒಬ್ಬ ಮೋಸದಿಂದ ಕೋಟೆಯೊಳಗೆ ನುಗ್ಗಿ ಬಂದ ಮತ್ತಂತ ಹೈದರಾಲಿಯ ಸೈನಿಕರನ್ನು ಹೊಣಕೆಯಿಂದ ಬಡೆದು ಕೊಂದು ಚಿತ್ರದುರ್ಗದ ಕೋಟೆಯನ್ನು ರಕ್ಷಿಸಿದ ವೀರವನಿಕೆ ತಾಯಿ. ಶಿಕ್ಷಣವೆಂದರೆ ತಿಳಿಯದ ಅಕ್ಷರಗಳೆಂದರೆ ಗೊತ್ತಿಲ್ಲದ ಕಾಲದಲ್ಲಿ ಶಾಲೆಗಳನ್ನು ತೆರೆದು ಭಾರತದಲ್ಲಿ ಅಕ್ಷರ ಕ್ರಾಂತಿ ಆರಂಭಿಸಿದ ಮೊದಲ ಮಹಿಳೆ ಸಾವಿತ್ರಿಬಾಯಿ. ಧನ್ಯವಾದಗಳು. ಹೆಸರು ಭಗತ್ ಸಿಂಗ್. ವಿಚಾರಗಳಿಗೆ ಸಾವಿಲ್ಲ, ಸಿದ್ಧಾಂತಗಳಿಗೆ ಅಳವಿಲ್ಲ. ಅವರು ನನ್ನ ದೇಹವನ್ನು ಪುಡಿಗಟ್ಟಬಹುದು, ಆದರೆ ನನ್ನ ಚೈತನ್ಯವನ್ನು ಪುಡಿಗಟ್ಟಲಾರರು. ಥ್ಯಾಂಕ್ ಯು. ನನ್ನ ಹೆಸರು ಕಿತ್ತೂರಾಣಿ ಚೆನ್ನಮ್ಮ. ಕಿತ್ತೂರಾಣಿ ಚೆನ್ನಮ್ಮ ಕರ್ನಾಟಕದ ವೀರ ಮಹಿಳೆ. ಅವರು 1778
ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನನ್ನ ಹೆಸರು ಮೋಹನ್ ದಾಸ್ ಕರಮಚಂದ ಗಾಂಧಿ. ನಾನು ಅಕ್ಟೋಬರ್ 2, 1869ರಲ್ಲಿ ಪೋರಬಂದರ್ನಲ್ಲಿ ಜನಿಸಿದೆನು. ನನ್ನ ತಂದೆ ಹೆಸರು ಕರಮಚಂದ ಗಾಂಧಿ. ನನ್ನ ತಾಯಿ ಹೆಸರು ಪುತ್ಲಿಬಾಯಿ ಗಾಂಧಿ. ಅಸಹಕಾರ ಚಳುವಳಿ, ಉಪ್ಪಿನ ಸತ್ಯಾಗ್ರಹ ಮತ್ತು ಕ್ವಿಟ್ ಇಂಡಿಯಾ ಚಳುವಳಿಗಳ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸಿದನು. ನನ್ನನ್ನು ರಾಷ್ಟ್ರಪಿತ ಎಂದು ಕರೆಯುತ್ತಾರೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಈ ದೇಶ ನನ್ನ ಪ್ರಾಣ, ನನ್ನ ಮಾನ. ಇದು ನನ್ನ ಪುಣ್ಯ ಭೂಮಿ, ಇದು ನನ್ನ ಕರ್ಮ ಭೂಮಿ. ಈ ಝಾನ್ಸಿ ರಾಣಿ ಎಂದಿಗೂ ಝಾನ್ಸಿಯನ್ನು ಬಿಟ್ಟು ಕೊಡುವುದಿಲ್ಲ. ಹೇ ಪಿರಂಗಿಗಳೇ, ಅತಿಕ್ರಮವಾಗಿ ಚಿಕ್ಕ ಮಕ್ಕಳು ಹಾಗೂ ಮಹಿಳೆಯರಿಗೆ ಹಿಂಸೆ ಮಾಡುತ್ತಿದ್ದೀರಿ. ಈ ರಾಜ್ಯ ಭೂಮಿಯನ್ನು ಬಿಟ್ಟು ತೊಲಗಿ, ಇಲ್ಲದಿದ್ದರೆ ಈ ಝಾನ್ಸಿಯ ರುದ್ರಾವತಾರವನ್ನು ಕಾಣುವಿರಿ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಜೈ ಹಿಂದ್, ಜೈ ಭಾರತ್. ಹೆಸರು ಕಿತ್ತೂರು ರಾಣಿ ಚೆನ್ನಮ್ಮ. ಏನು ನಿಮಗೆ ಕಪ್ಪ ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಿಮಗೆ ಹೇಗೆ ಕೊಡಬೇಕು ಕಪ್ಪ? ನೀವೇನು ಒತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನೆಡ್ತೀರಾ, ಹೊರ ಒತ್ತೀರಾ? ನಿಮಗೆ ಹೇಗೆ ಕೊಡಬೇಕು ಕಪ್ಪ? ನೀವೇನು ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನೆಂಟರೇ, ಈಷ್ಟರೇ, ತಾಯಾದಿಗಳೇ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ಎಚ್ಚರಿಕೆ, ಕಿತ್ತೂರು ರಾಣಿಯನ್ನು ಕಪ್ಪ ಕೇಳುವವರನ್ನು ನಾಲಿಗೆ ಸೀಳಿ ಒದಿತು. ಬದುಕಾಸೆ ನಿಮಗೂ ಇಲ್ಲ, ಉಳಿಸಾಸೆ ನಮಗೂ ಇಲ್ಲ. ನಿನಗೆ ಜೀವದಾನ ಮಾಡಿದ್ದೇನೆ, ಹೋಗು. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಎಲ್ಲರಿಗೂ ಶುಭೋದಯಗಳು. ನನ್ನ ಹೆಸರು ಜೀವನ್ ಕುಮಾರ್. ಇಂದು ನಾನು ಭಗತ್ ಸಿಂಗ್ ಬಗ್ಗೆ ಮಾತನಾಡಲು ಬಯಸುತ್ತೇನೆ. ಅವರು ಭಾರತದ ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರು ಸೆಪ್ಟೆಂಬರ್ 28, 1907ರಂದು ಪಂಜಾಬಿನಲ್ಲಿ ಜನಿಸಿದರು. ದೇಶಭಕ್ತಿ ಗೀತೆ ಮತ್ತು ಧೈರ್ಯ ಭಗತ್ ಸಿಂಗ್ ರಕ್ತದಲ್ಲಿ ಹರಿಯುತ್ತಿತ್ತು ಎಂದು ಹೇಳುತ್ತೇನೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಎಲ್ಲರಿಗೂ ಶುಭೋದಯ. ನನ್ನ ಹೆಸರು ಮಲ್ಲಿಕಾರ್ಜುನ್. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ 14 ಏಪ್ರಿಲ್ 1891ರಲ್ಲಿ ಜನಿಸಿದರು. ಅವರ ಪೂರ್ಣ ಹೆಸರು ಭೀಮರಾವ್ ರಾಮ್ಜಿ ಅಂಬೇಡ್ಕರ್. ಇವರನ್ನು ಚೈತನ್ಯ ಶಿಲ್ಪಿ ಎಂದು ಕರೆಯುತ್ತಿದ್ದರು. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಕೊಡಬೇಕು ಕಪ್ಪ? ಕಪ್ಪು ತಿನ್ನುವುದಕ್ಕೆ ಬಿಟ್ಟು ಕಪ್ಪಿಗೆ ಕೂಲಿಯನ್ನು ಕೊಡಬೇಕೆ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಿಮಗೆ ಹೇಗೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಹುತ್ತೀರಾ, ಬಿತ್ತೀರಾ, ನೀರು ಹಾಯಿಸಿ ನಾಟಿ ನಡ್ತೀರಾ, ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟೀರಾ? ನಿಮಗೆ ಹೇಗೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ಇಷ್ಟರೇ, ದಾಯಾದಿಗಳೇ, ನಿಮಗೆ ಹೇಗೆ ಕೊಡಬೇಕು ಕಪ್ಪ? ಎಲೆ ಕೆಂಪು ಮುಸುಡಿಯ ಕೋತಿಗಳೇ, ಭಾರತ ಬಿಟ್ಟು ತೊಲಗಿ. ಕಿತ್ತೂರು ರಾಣಿಯ ಮುಂದೆ ಕಪ್ಪ ಕೇಳುವರು ನಾಲಿಗೆ ಸೀಳುವೆ. ಎಚ್ಚರ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗೆ ಹೆಮ್ಮೆಯ ಚಪ್ಪಾಳೆ, 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 ಚಪ್ಪಾಳೆ,
ಕೆಂಪು ನೆಲದ ಹಸಿರು ಬೆಳೆ ಕಪ್ಪು ಬಣ್ಣ ಮೊಗದ ಕಣ್ ಸೂರ್ಯ ಚಂದ್ರ ಚುಕ್ಕಿಗಳೇ ನಮ್ಮ ಹಿರಿಯ ಒಕ್ಕಲು 100 ಭಾವ ಭಾಷೆ ನೆಲೆ 100 ಬಣ್ಣ ವೇಷಕಲು ಸ್ವಚ್ಛಂದದ ಹಕ್ಕಿಗಳೇ ನಮ್ಮ ಹಾಡು ಬದುಕಲು ಪ್ರಾಚೀನ ದಿಟ್ಟಿಗಳೇ ವರ್ತಮಾನ ಜೀವಗಳು ಹುಕ್ಕೇರಲು ಬಾಳವಳೆ ಆಪೌಷದೊಡಲಿಗೆ ಕೈ ಕೊಡಲಿದೆ ಭಜನ ಕೈ ಹಿಡಿಯಿರಿ ಸಾಕು ಚಡ ಹೆಜ್ಜೆಯಲ್ಲಿ ಎಲ್ಲ ಗುಣ ಆ ಸಂಗದ ಬಾಳಿಗೆ ವಿನೂತನ ವಿದ್ಯಾ ಚೈತನ ಸೌಹೃದಯ ಸಂಸ್ಕಾರಿ ಜಯ ಭಾರತಿ ಕರುನಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ತುಂಗೆ ಕಾವೇರಿ ಪವಿತ್ರ ಕ್ಷೇತ್ರ ಮನೋಹಾರಿ ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ ರಂಗ ಕದಂ ಇಲ್ಲಿ ನೋಡು ವಿಡಿಯೋ ನೋಡು ಇಲ್ಲಿ ಹಾಯ್ ಮಾಡು ವಿಡಿಯೋ ನೋಡು ಕೈ ಎತ್ತ ಇಲ್ಲಿ ಗಾಂಧಿ